गांधी के बोलो प्रियंका गांधी के ಈ ಒಂದು ವಿಶೇಷವಾದ ದಿನದಲ್ಲಿ ಈ ಒಂದು ನಾವು ಇದನ್ನು ನಾವು ಇಟ್ಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನೆಂದರೆ ನಮ್ಮ ಕೇಂದ್ರ ಮಂತ್ರಿಗಳಾದ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ಮೋದಿ ಗೌರ್ಮೆಂಟು ಮತ್ತು ಎಜುಕೇಷನ್ ಮಿನಿಸ್ಟರ್ ಮಾಡಿದ ತಪ್ಪಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಏನು ತಪ್ಪು ಮಾಡಿದ್ದಾರೆ? ನೀಟ್ ಎಕ್ಸಾಮಲ್ಲಿ ಎಕ್ಸಾಮ್ ನಡೆಯುವ ಪೇಪರ್ಗಳಲ್ಲೂ ಎಕ್ಸಾಮ್ ಪೇಪರಲ್ಲಿ ಕ್ವಶ್ಚಿನ್ ಪೇಪರ್ಸ್ ಎಲ್ಲ ಲೀಕ್ ಆಗಿದೆ. ಇದಕ್ಕೆ ಮೂಲ ಕಾರಣ ಯಾರು? ಬಿಜೆಪಿ ಗೌರ್ಮೆಂಟ್. ಆದ್ದರಿಂದ ಆ ಪೇಪರ್ಗಳೆಲ್ಲ ಲೀಕ್ ಆಗಿ ಅದರಿಂದ ಏನಾಯಿತು, ಸುಮಾರು 14 ಯುವಕರು 14 ವಿದ್ಯಾರ್ಥಿಗಳ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಈ ಬಿಜೆಪಿ ಗೌರ್ಮೆಂಟಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಬಿಜೆಪಿ ಮೋದಿ ಗೌರ್ಮೆಂಟಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇಡೀ ಎಲ್ಲ ಸ್ಟೇಟಲ್ಲಿ ಈ ನೀಟ್ ಎಕ್ಸಾಮ್ ಬೇಡ, ಅದನ್ನು ಚೇಂಜ್ ಮಾಡಬೇಕಂತ ಎಲ್ಲ ಚೀಫ್ ಮಿನಿಸ್ಟರ್ ಕೇಳಿದ್ರು ಅವರು ಒಪ್ಕೊಳ್ಳಲ್ಲ. ಕಾರಣ ಏನಂದರೆ ಅವ್ರದ್ದು ಸರ್ವಾಧಿಕಾರ. ಅವ್ರು ಸರ್ವಾಧಿಕಾರ ಮಾಡೋದ್ರಿಂದ ಈ ಗತಿ ಬಂತು ಅವ್ರಿಗೆ. ಏನು ಗತಿ ಬಂದರೆ ನಮ್ಮ ದೇಶದಲ್ಲಿ ಇರುವ ಎಲ್ಲ ಯುವಕರು, ನಮ್ಮ ದೇಶದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಸೇರಿ ಏನು ಅವರು ತಪ್ಪು ಮಾಡಿದರೋ, ಏನು ಅವರು ಎಲ್ಲ ವಿದ್ಯಾರ್ಥಿಗಳು ಮೋಸ ಮಾಡಿದರೋ ನೀಟ್ ಎಕ್ಸಾಮಲ್ಲಿ, ಅದರ ಪರವಾಗಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿ ಇಡೀ ನಮ್ಮ ಪ್ರಪಂಚನೇ ಇದನ್ನು ಎದುರು ನೋಡ್ತಾ ಇತ್ತು. ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು ರಾಜೀನಾಮೆ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರಂದರೆ ಯುವಕರು. ಇದಕ್ಕೆ ಮೂಲ ಕಾರಣ ಯಾರಂದರೆ ವಿದ್ಯಾರ್ಥಿಗಳು. ಇಡೀ ನಮ್ಮ ದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿ, ಒಂದೊಂದು ಪಂಚಾಯತಲ್ಲಿ, ಒಂದೊಂದು ವಾರ್ಡಲ್ಲಿ, ಒಂದೊಂದು ನಗರದಲ್ಲಿ, ಒಂದೊಂದು ಮೇನ್ ಏರಿಯಾದಲ್ಲಿ ಎಲ್ಲ ಕಡೆಯೂ ಈ ದೊಡ್ಡ ಪ್ರೊಟೆಸ್ಟ್ ಮಾಡಿ ಇವತ್ತು ಯಾರು ಪ್ರಾಣ ಕೊಟ್ಟಿದ್ದಾರೆ, ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರಿಗೆ ಇವಾಗ ಶಾಂತಿ ಸಿಕ್ಕಿದೆ. ಈ ಒಂದು ಒಳ್ಳೆಯ ಸಮಯದಲ್ಲಿ ನಾನು ಬೇಡ್ಕೊಳ್ಳೋದೇನೆಂದರೆ, ಇಂಥ ಸಮಯದಲ್ಲಿ ಆ ಯುವಕರಿಗೆ, ಆ ವಿದ್ಯಾರ್ಥಿಗಳಿಗೆ ನಮ್ಮ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರು ಸಾಥ್ ಕೊಟ್ಟರು. ಅದರಿಂದ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿ ರಾಜೀವ್ ಗಾಂಧಿಯನ್ನು ಪೊಲೀಸರು ಹೊಡೆದರು. ರಾಜೀವ್ ಗಾಂಧಿಯನ್ನೇ ಪೊಲೀಸರು ಎತ್ತಾಕಿದ್ರು. ರಾಹುಲ್ ಗಾಂಧಿಯನ್ನು ಪೊಲೀಸರು ಎತ್ತಾಕಿದ್ರು. ಅಂತ ಒಂದು ಸರ್ವಾಧಿಕಾರ ರಾಜ್ಯ ಮಾಡ್ತಾ ಇದ್ದಾರೆ ಮೋದಿ ಅವರು. ಏನೇ ಇದ್ರೂ ಇದು ನಮ್ಮ ಪಾರ್ಲಿಮೆಂಟಲ್ಲಿ ಮತ್ತು ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಎಲ್ಲ ಒಂದು ದೊಡ್ಡ ಡಿಬೇಟ್ ಆಯಿತು. ನಮ್ಮ ರಾಹುಲ್ ಗಾಂಧಿ ಅವರು ತುಂಬ ಚೆನ್ನಾಗಿ ಎಲ್ಲ ಇಡೀ ಒಂದು ಏನು ರಾಜ್ಯಸಭೆ, ಏನು ಪಾರ್ಲಿಮೆಂಟು ಎಲ್ಲ ನೋಡ್ತಾ ಇತ್ತು. ಅಂತ ಒಂದು ದೊಡ್ಡ ಗಲಾಟೆಗಳು ಮಾಡಿ ಇವತ್ತು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ, ಯಾರು ಆತ್ಮಹತ್ಯೆ ಮಾಡಿಕೊಂಡ್ರೋ ಆ ಎಲ್ಲ ಸ್ಟೂಡೆಂಟ್ರಿಗೂ, ವಿದ್ಯಾರ್ಥಿಗಳಿಗೂ ಪರಿಹಾರ ಹಣ ಕೊಡಬೇಕು, ಅವ್ರ ಕುಟುಂಬಕ್ಕೆ ಕೆಲಸ ಕೊಡಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಂಡು, ಕಾಂಗ್ರೆಸ್ ಪಕ್ಷ ಯಾವತ್ತೂ ಯುವಕರ ಜೊತೆಯಲ್ಲಿ ಇರುತ್ತೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ವಿದ್ಯಾರ್ಥಿ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು, ನಮ್ಮ MLA ಅವರು ಯಾವಾಗಲೂ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇರ್ತಾರೆ, ಕಾಂಗ್ರೆಸ್ ಯುವಕರ ಜೊತೆಯಲ್ಲಿ ಇರ್ತಾರೆ ಎಂದು ಹೇಳ್ಕೊಂಡು, ಈ ಒಂದು ಸರ್ವಾಧಿಕಾರವನ್ನು ಇನ್ನು ಮೇಲೆ ಮೋದಿ ಅವರು ತೋರಿಸಬಾರ್ದು. ಇನ್ನು ಮೇಲೆ ಮೋದಿ ಅವರಿಗೆ ಒಳ್ಳೆ ಕಾಲ ಅಲ್ಲ, ಕೆಟ್ಟ ಕಾಲ ಸ್ಟಾರ್ಟ್ ಆಗಿದೆ. ಇನ್ನು ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷನೇ ನೆಕ್ಸ್ಟ್ ರೂಲಿಂಗ್ ಬರೋದು. ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಎಂದು ಹೇಳ್ಕೊಂಡು, ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಬೋಲೋ ಸ್ಟೂಡೆಂಟ್ಸ್ ವಿಂಗ್ಗೆ, ಬೋಲೋ ವಿದ್ಯಾರ್ಥಿಗಳಿಗೆ. उस प्रोटेस्ट में अभी दोपहर में धर्मेंद्र प्रधान जी ने जो इस्तीफा दिया है, उसके लिए विद्यार्थियों को हम मुबारकबादी देते हैं।
क्योंकि उन्होंने 26 दिन तक स्ट्राइक किया और सोनम वांगचुक जी ने 26 दिन तक हंगर स्ट्राइक किया था और जो बच्चों ने लाठियां खाई और बहुत सारे लाखों बच्चे हैं आज जंतर मंतर में इसके लिए नीट परीक्षा जो है 1 दिन 2 दिन का परिश्रम का ये नहीं नतीजा नहीं निकलता। वो 1 साल से पढ़ते हैं, रात के 5 बजे उठते हैं, सुबह के 5 बजे उठते हैं और रात के 10 बजे तक पढ़ते रहते हैं। लाखों रुपए इसमें डाल के पढ़ते हैं, उनके माँ बाप जमीन तक भेज देते हैं पढ़ाने के लिए। इसमें जो घोटाला हुआ है इस वजह से बच्चों ने जो प्रोटेस्ट किया था इसका बहुत बड़ा परिणाम उनको मिला है और उनको बहुत बड़ा एक गिफ्ट मिला है। और हमारी और भी मांग है कि जो भी FIR बच्चों के खिलाफ हुए हैं उसको वापस दिया जाए और जो बच्चे इसमें मरे हुए हैं उनको कंपनसेट किया जाए। इतना कहकर मैं अपनी बात करूँगा। ಸ್ಟೂಡೆಂಟ್ಸ್ಗೆ ಥ್ಯಾಂಕ್ಸ್ ಹೇಳಿ, ಯಾಕೆಂದರೆ ಸ್ಟೂಡೆಂಟ್ ಎಷ್ಟು ಹೋರಾಟ ಮಾಡಿದ್ರು, 25 ದಿನ ಊಟ ಮಾಡಿದ್ದಂದರೆ ಸ್ಟ್ರೈಕ್ ಮಾಡಿಕೊಂಡು ಎಷ್ಟು ಕಷ್ಟಪಟ್ಟು ಲಾಠಿ ಚಾರ್ಜ್ ಮಾಡಿದ್ರು. ಈ BJP ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ರು. ಆಮೇಲೆ ನಮ್ಮ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವ್ರಿಗೆ ಹೊಡೆದು ಎಷ್ಟು ಇದಾಯಿತು ಅಷ್ಟೆಲ್ಲ ಕಷ್ಟ ಕೊಟ್ಟು ಇವಾಗ ನಮ್ಮ ನ್ಯಾಯ ಸಿಕ್ಕಿದೆ. ಆ ನ್ಯಾಯ ಸಿಕ್ಕಿದೆ, ಅದಕ್ಕೋಸ್ಕರ ನಮಗೆ ಎಲ್ಲ ಸೇರಿಕೊಂಡು ಖುಷಿ ಮಾಡೋದು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಈ BJP ಸರ್ಕಾರದಿಂದ ನಡೀತಾ ಇರೋ ಘಟನೆ ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷ ಇರುವಾಗ 75 ವರ್ಷದಿಂದ ಯಾವತ್ತೂ ಈ ಥರ ಘಟನೆ ನಡೆದಿಲ್ಲ. ಒಂದು ಕಡೆ ಸ್ಟೂಡೆಂಟ್ಸ್ ಎಲ್ಲ ಜಂತರ್ ಮಂತರ್ದಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಬಿಹಾರದಲ್ಲಿ, ಇನ್ನೊಂದು ಕಡೆ ಇದು ರಾಜಸ್ಥಾನದಲ್ಲಿ ಎಲ್ಲ 4 ಜಾಗದಲ್ಲಿ ದೇಶದಲ್ಲಿ ಘಟನೆ ನಡೀತಾ ಇದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಒಂದು ಮಾತನ್ನು ಈ ಬಗ್ಗೆ ಕೇಳಿಲ್ಲ. 25 ದಿವಸದಿಂದ ಅವರು ಸೋನಮ್ ವಾಂಗ್ಚುಕ್ ಅವರು ಲದ್ದಾಖ್ ಕಾಶ್ಮೀರಿಂದ ಬಂದು ಇಲ್ಲಿ ಊಟ ಇಲ್ಲದೆ ಸತ್ಯಾಗ್ರಹ ಮಾಡಿಕೊಂಡು ಅವ್ರು ಕೂತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಫಸ್ಟ್ ಇದು ಅವ್ರಿಗೆ ಸಲ್ಯೂಟ್ ಹೇಳ್ಬೇಕು ನಾವು ಸೋನಮ್ ವಾಂಗ್ಚುಕ್ಗೆ. ಆಮೇಲೆ ಕಾಕ್ರೋಚ್ ಪಾರ್ಟಿ ಅವರೆಲ್ಲ ಬೆಂಬಲ ಕೊಟ್ಟು ಅದರಲ್ಲಿ ನಮ್ಮ ಅಹಮದ್ ಪಾರ್ಟಿ, ರಾಹುಲ್ ಗಾಂಧೀಜಿ, ನಮ್ಮ ಕಾಂಗ್ರೆಸ್ ಪಾರ್ಟಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಕರ್ನಾಟಕ ರಾಜ್ಯ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ಜಿ ಅವರೆಲ್ಲ ಹೋಗಿ ಅವ್ರಿಗೆಲ್ಲ ಬೆಂಬಲ ಕೊಟ್ಟು ಇವತ್ತು ಬಂದ್ಬಿಟ್ಟು ನಮಗೆ ಇವತ್ತು ಒಂದು ಪರಿಹಾರ ಸಿಕ್ಕಿದೆ. ಎಜುಕೇಷನ್ ಮಿನಿಸ್ಟರ್ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನಮ್ಮ ದೇಶಕ್ಕೆ ತುಂಬ ಇದು ಸ್ಟೂಡೆಂಟ್ಸ್ಗೆ ಒಂದು ಬೆಂಬಲ ಸಿಕ್ಕಿದೆ. ಈ ಥರ ಒಂದು ಎಜುಕೇಷನ್ ಮಿನಿಸ್ಟ್ರು ಬಂದುಬಿಟ್ಟು ಈ ಸಿಸ್ಟಮ್ ಸರಿ ಇಲ್ಲ ಅಂದ್ಬಿಟ್ಟು ಅವ್ರು ರಾಜೀನಾಮೆ ಕೊಡೋದು ನಮ್ಮ ದೇಶಕ್ಕೆ ಆಡಳಿತನೇ, ನಮ್ಮ ಈಗ ಕೇಂದ್ರ ಸರ್ಕಾರನೇ ಆಡಳಿತ ಸರಿಯೇ ಇಲ್ಲ ಅಂತ ಈ ನಮ್ಮ ಕಾಂಗ್ರೆಸ್, ನಮ್ಮ KJP ಕಾಂಗ್ರೆಸ್ ಪರವಾಗಿ ನಾನು ಇವತ್ತೊಂದು ಮಾತು ಹೇಳ್ತೀನಿ. எல்லோருக்கும் வணக்கம். இன்று நம்ம மிக மகிழ்ச்சியான நாள்னு சொல்லலாம் இன்னைக்கு. ஏனென்றால் முதல்ல இன்னைக்கு இந்த நீட் தேர்வை எதிர்த்து CJP பாரதிய ஜனதா பார்ட்டி போராட்டம் துவங்கினார்கள். அதில் மாணவர்களும் இணைந்து கொண்டு மிகப்பெரிய போராட்டம் டெல்லியில் நடைபெற்றது. அதைத் தொடர்ந்து அகில இந்திய அளவில் இந்த போராட்டம் மிகப்பெரிய போராட்டமாக உருவெடுத்தது. இந்த போராட்டத்தில் மாணவர்களுடைய கோரிக்கை மத்திய கல்வி அமைச்சர் ராஜினாமா செய்ய வேண்டும் என்பது முதல் கோரிக்கை. இரண்டாவது, மரணம் அடைந்த மாணவர்களுக்கு நஷ்டஈடு தர வேண்டும். மூன்றாவதாக நீட்டை ஒழிக்க வேண்டும், நீட் தேர்வை ஒழிக்க வேண்டும் என்பது. இதில் அவர்கள் முதன்மையாக மத்திய கல்வி அமைச்சர் ராஜினாமா செய்து வெற்றி கண்டுள்ளார்கள். அவர்களோடு நமது தலைவர், அகில இந்திய தலைவர் ராகுல் காந்தி அவர்கள் அந்த போராட்டத்தில் கலந்து கொண்டு ரத்தம் சிந்தியுள்ளார். அவர் ரத்தம் சிந்தி போலீசாருடன் போராடி அவரை கைது செய்து அவரோடு நம் காங்கிரஸ் எம்பிகளை கைது செய்யப்பட்டு விடுதலை செய்யப்பட்டார்கள். இந்த போராட்டத்தின் வெற்றி இன்று நாம் கொண்டாடி கொண்டிருக்கின்றோம். ஆனால் கல்வி அமைச்சர் மட்டும் ராஜினாமா செய்தது போதாது, உள்துறை அமைச்சரும் ராஜினாமா செய்திருக்க வேண்டும். ஆனால் இது கல்வி அமைச்சர் ராஜினாமா செய்ததே மிகப்பெரிய வெற்றி மாணவர்களுக்கும் அதனோடு சேர்ந்து போராடிய காங்கிரஸ் ஜனதா பார்ட்டி அவர்களுக்கும் நமது காங்கிரஸ் கட்சி ஆதரவு தெரிவித்த காங்கிரஸ் கட்சிக்கும் மிகப்பெரிய வெற்றி. இந்த வெற்றி தொடரணும். இந்த போராட்டம் பல போராட்டமும்
இந்த 12 வருஷம் போராட்டத்தில் இதுதான் முதல்ல வெற்றி கண்டுள்ளது. விவசாயிகள் போராட்டம், 3 வேளாண்மை சட்டம், எந்த முடிவும் கிடையாது. அதே போன்று பல போராட்டங்கள்ல எந்த முடிவும் இல்லை. இது கடைசியாக மிக மத்திய அரசுக்கு மிக எச்சரிக்கையான போராட்டம் என்பதால் இதில் வெற்றி கண்டுள்ளோம். மாணவர்களுக்கும் மற்றும் அதை சேர்ந்த கட்சி அனைத்து அகில இந்திய அளவில் போராடிய மாணவர்களுக்கு வாழ்த்துக்களை சொல்லி நன்றி சொல்கின்றேன். வணக்கம். बोलो विद्यार्थिಗಳಿಗೆ बोलो विद्यार्थिಗಳಿಗೆ बोलो कांग्रेस पार्टी के बोलो यूथ कांग्रेस के बोलो एनएसयूआई के बोलो श्री राहुल गांधी जी के बोलो डीके शिव कुमार जी के बोलो कांग्रेस पार्टी क्या